ನಮಸ್ಕಾರ ಸ್ನೇಹಿತರೆ. ಇಂದಿನ ವೇಗದ ಜೀವನದಲ್ಲಿ ನಮ್ಮ ಮನಸ್ಸು ತುಂಬ ಅಶಾಂತವಾಗಿದೆ. ಒಂದೇ ಸಮಯದಲ್ಲಿ ಸಾವಿರ ವಿಚಾರಗಳು ನಮ್ಮ ತಲೆಯೊಳಗೆ ಓಡುತ್ತವೆ. ಕೆಲವರಿಗೆ ಏಕಾಗ್ರತೆ ಇಲ್ಲ, ಕೆಲವರಿಗೆ ನಿದ್ರೆ ಸರಿಯಾಗಿ ಬರುವುದಿಲ್ಲ, ಇನ್ನು ಕೆಲವರು ಸದಾ ಟೆನ್ಷನ್ನಲ್ಲೇ ಇರುತ್ತಾರೆ. ಆದರೆ ನಮ್ಮ ಪ್ರಾಚೀನ ಯೋಗಶಾಸ್ತ್ರದಲ್ಲಿ ಇದಕ್ಕೆ ಒಂದು ಸರಳ ಪರಿಹಾರ ಇದೆ. ಅದೇ ತ್ರಾಟಕ ಎಂಬ ಧ್ಯಾನ ವಿಧಾನ. ಕೇವಲ ಕೆಲವು ನಿಮಿಷಗಳ ತ್ರಾಟಕ ಅಭ್ಯಾಸ ನಮ್ಮ ಮನಸ್ಸು, ಕಣ್ಣು ಮತ್ತು ಏಕಾಗ್ರತೆಗೆ ದೊಡ್ಡ ಪ್ರಯೋಜನ ಕೊಡುತ್ತದೆ. ಹಾಗಾದರೆ ಸ್ನೇಹಿತರೆ, ತ್ರಾಟಕ ಎಂದರೇನು? ಅದನ್ನು ಮಾಡುವುದರಿಂದ ಯಾವ ಪ್ರಯೋಜನಗಳು ಸಿಗುತ್ತವೆ? ಇವುಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. 1. ತ್ರಾಟಕ ಮಾಡುವಾಗ ನಮ್ಮ ಗಮನ ಒಂದೇ ಕಡೆ ಇರುತ್ತದೆ. ಇದರಿಂದ ಮನಸ್ಸು ಚಂಚಲವಾಗುವುದನ್ನು ಕಡಿಮೆ ಮಾಡಿ ಏಕಾಗ್ರತೆ ಹೆಚ್ಚಿಸುತ್ತದೆ. ವಿದ್ಯಾರ್ಥಿಗಳು ಮತ್ತು ಧ್ಯಾನ ಮಾಡುವವರಿಗೆ ಇದು ತುಂಬ ಉಪಯುಕ್ತ. 2. ಮೊಬೈಲ್ ಮತ್ತು ಟಿವಿ ಹೆಚ್ಚು ನೋಡುವುದರಿಂದ ಕಣ್ಣುಗಳು ದಣಿಯುತ್ತವೆ. ತ್ರಾಟಕ ಅಭ್ಯಾಸದಿಂದ ಕಣ್ಣಿನ ಸ್ನಾಯುಗಳು ಬಲವಾಗುತ್ತದೆ, ಕಣ್ಣಿನ ದಣಿವು ಕಡಿಮೆಯಾಗುತ್ತದೆ. 3. ತ್ರಾಟಕ ಮಾಡುವಾಗ ನಿಧಾನವಾಗಿ ಮನಸ್ಸು ಶಾಂತವಾಗುತ್ತದೆ. ಇದರಿಂದ ಒತ್ತಡ ಕಡಿಮೆಯಾಗುತ್ತದೆ, ಆತಂಕ ಕಡಿಮೆಯಾಗುತ್ತದೆ. 4. ನಿರಂತರವಾಗಿ ತ್ರಾಟಕ ಮಾಡುವವರು ಹೇಳುವಂತೆ ಇದು ಸ್ಮರಣಶಕ್ತಿ ಮತ್ತು ಗಮನಶಕ್ತಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ. 5. ತ್ರಾಟಕ ಧ್ಯಾನದಿಂದ ಒಳಗಿನ ಮನಸ್ಸು ಸ್ಥಿರವಾಗುತ್ತದೆ. ಇದರಿಂದ ಆತ್ಮವಿಶ್ವಾಸ ಮತ್ತು ಒಳಗಿನ ಶಕ್ತಿ ಹೆಚ್ಚುತ್ತದೆ. ಇನ್ನು ತ್ರಾಟಕ ಮಾಡುವ ವಿಧಾನ ಹೇಗೆ ನೋಡೋಣ. ಪ್ರಶಾಂತವಾಗಿ ನೆಲದ ಮೇಲೆ ಸುಖಾಸನ ಅಥವಾ ಪದ್ಮಾಸನ ಹಾಕಿ ಕುಳಿತುಕೊಳ್ಳಿ. 1. ಕೋಣೆಯನ್ನು ಕತ್ತಲೆಯಾಗಿ ಇಟ್ಟುಕೊಳ್ಳಿ. 2. ತುಪ್ಪದ ಹಣತೆಯನ್ನು 3-4 ಫೀಟ್ ಅಂತರದಲ್ಲಿ ಇಟ್ಟುಕೊಳ್ಳಿ. ಹಣತೆಯನ್ನು ಇಟ್ಟ ಲೆವೆಲ್ ಕಣ್ಣಿಗೆ ಸಮಾನಾಂತರದಲ್ಲಿರಬೇಕು. 3. ದೀರ್ಘವಾಗಿ 3-9 ಬಾರಿ ನಿಧಾನವಾಗಿ ಉಸಿರಾಡಿ. 4. ಕಣ್ಣು ಗುಡ್ಡೆಗಳನ್ನು ಸಮಾನಾಂತರ ವರ್ಟಿಕಲ್ ಹಾರಿಜಾಂಟಲ್ ಚಲಾಯಿಸಿ ವ್ಯಾಯಾಮವನ್ನು ಮಾಡಬೇಕು. 5. ದೀಪದ ಪ್ರಕಾಶವನ್ನು ಕಣ್ಣುಗಳನ್ನು ಮಿಟುಕಿಸದೆ ನೋಡಲು ಪ್ರಯತ್ನಿಸಬೇಕು. ಮೊದಮೊದಲು ಸ್ವಲ್ಪ ಮಿಟುಕಿಸುವಂತೆ ಆಗಬಹುದು, ನಂತರ ನಿಧಾನವಾಗಿ ಕಣ್ಣು ಮಿಟುಕಿಸದನ್ನು ನೋಡಲು ಪ್ರಯತ್ನಿಸಬೇಕು. ಮೊದಲು 15 ದಿನ 10 ನಿಮಿಷ ಮಾಡಿ, ನಂತರ 15-30 ನಿಮಿಷಗಳವರೆಗೆ ದೀರ್ಘವಾಗಿ ನೋಡಬಹುದು. 6. ಕಣ್ಣುಗಳಲ್ಲಿ ನೀರು ಇಳಿಯುತ್ತಿದ್ದರೂ ಬಿಡದೆ ಹಣತೆಯನ್ನು ನೋಡುತ್ತಾ ಇರಬೇಕು. 7. 10 ನಿಮಿಷದ ನಂತರ 2 ಕೈಗಳನ್ನು ಬಲವಾಗಿ ಉಜ್ಜಿ ಅದರ ಶಾಖವನ್ನು ಕಣ್ಣಿನ ಮೇಲೆ ಇಟ್ಟುಕೊಳ್ಳಬೇಕು. ನಂತರ ಸ್ವಲ್ಪವೇ ಬೆರಳುಗಳನ್ನು ಅಗಲಿಸಿ ಬೆರಳುಗಳ ಎಡೆಯಿಂದ ಹೊರಗಿನ ದೀಪವನ್ನು ನೋಡುತ್ತಾ ಮತ್ತೆ ಪೂರ್ತಿಯಾಗಿ ಮಾಮೂಲಿಯಾಗಿ ನೋಡಿ. 8. ತ್ರಾಟಕ ಮುಗಿದ ತಕ್ಷಣ ಶುದ್ಧವಾದ ನೀರಿನಿಂದ ಕಣ್ಣುಗಳನ್ನು ತೊಳೆದುಕೊಳ್ಳಿ. ಇದು ಒಂದು ದೈವಿಕ ಕ್ರಿಯೆಯಾಗಿದ್ದು, ಕೇವಲ ಇದು ಕಣ್ಣುಗಳನ್ನು ಬಲಿಷ್ಠವಾಗಿ ಮಾಡುವುದಲ್ಲದೆ ಮನಸ್ಸನ್ನು ಬಲಿಷ್ಠಗೊಳಿಸುತ್ತದೆ. ವಾತ, ಪಿತ್ತ, ಕಫವನ್ನು ಸಮತೋಲನದಲ್ಲಿಡುತ್ತದೆ. ದೀರ್ಘಕಾಲ ಇದನ್ನು ಅಭ್ಯಾಸ ಮಾಡುವುದರಿಂದ ಕಣ್ಣುಗಳಲ್ಲಿ ದಿವ್ಯವಾದ ತೇಜಸ್ಸು ಗೋಚರಿಸಲು ಆರಂಭವಾಗುತ್ತದೆ. ತ್ರಾಟಕ ಮಾಡುವಾಗ ಕಣ್ಣುಗಳಿಗೆ ಹೆಚ್ಚು ಒತ್ತಡ ಕೊಡಬೇಕು. ಆರಂಭದಲ್ಲಿ 1-2 ನಿಮಿಷ ಮಾತ್ರ ಮಾಡಿ, ನಿಧಾನವಾಗಿ ಸಮಯ ಹೆಚ್ಚಿಸಬಹುದು. ಹೀಗಾಗಿ ಸ್ನೇಹಿತರೆ, ಪ್ರತಿದಿನ ಕೆಲವೇ ನಿಮಿಷಗಳ ತ್ರಾಟಕ ಅಭ್ಯಾಸ ನಮ್ಮ ಮನಸ್ಸು, ಕಣ್ಣು ಮತ್ತು ಏಕಾಗ್ರತೆಗೆ ದೊಡ್ಡ ಸಹಾಯ ಮಾಡುತ್ತದೆ. ಆದ್ದರಿಂದ ದಿನಕ್ಕೆ 5 ನಿಮಿಷವಾದರೂ ಈ ಸರಳ ಯೋಗ ವಿಧಾನವನ್ನು ಪ್ರಯತ್ನಿಸಿ ನೋಡಿ. ಈ ಮಾಹಿತಿ ನಿಮಗೆ ಉಪಯೋಗ ಎನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.